ಇವತ್ತಿನಿಂದ ರಾಕಿಂಗ್ ಸ್ಟಾರ್ ಯಶ್ ಅವರ ಹೊಸ ಅಧ್ಯಾಯ ಆರಂಭ ಆಗ್ತದೆ. ಅದು ಯಶ್ ಅಭಿನಯಿಸಿರುವಂತಹ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಈ ಒಂದು ಟ್ರೈಲರ್ಗೆ ಸಾಕ್ಷಿ ಆಗೋದಕ್ಕೆ ಸಾಕಷ್ಟು ಜನ ಅವರ ಅಭಿಮಾನಿಗಳು ಬಂದಿದ್ದಾರೆ. ಯಶ್ ಅವರ ಸಿನಿಮಾ ಟ್ರೈಲರ್ ಕೂಡ ರಿಲೀಸ್ ಆಗ್ತಾ ಇದೆ. ಈ ಬಗ್ಗೆ ನಮ್ಮ ಜೊತೆಗೆ ಫ್ಯಾನ್ಸ್ಗಳಿದ್ರೆ ಮಾಡಿಸ್ಬೇಕು. ಇನ್ನೊಬ್ಬ ಫ್ಯಾನ್ ನೋಡಿ, ಯಶ್ ಅವರ ಅಪ್ಪಟ ಅಭಿಮಾನಿಯವರು ಮೈ ಮೇಲೆಲ್ಲ ಟ್ಯಾಟೋ ಹಾಕ್ಸ್ಕೊಂಡಿದ್ದಾರೆ ಯಶ್ ಅವ್ರದ್ದು. ಬ್ರದರ್, ಟ್ರೈಲರ್ ರಿಲೀಸ್ ಆಗ್ತದೆ, ಏನು ಹೇಳ್ತೀರಾ? ಭಾಳ ಕಾಯ್ತಾ ಇದ್ದೀನಿ. ಒಳಗಡೆ ಬಿಡ್ತಾರಿಲ್ಲ ಗೊತ್ತಿಲ್ಲ. ಅವ್ರು ಎಂಡಿರ್ವರ್ಸರ್ ವೇಟ್ ಮಾಡ್ತಾ ಇದ್ದೀವಿ. ಬಳ್ಳಾರಿಯಿಂದ ಬಂದಿದ್ದೀವಿ, ಇಲ್ಲೇ ವರ್ಕ್ ಮಾಡ್ತಾ ಇದ್ದೀವಿ. ಗೊತ್ತಾಯ್ತು, ಅದೇ ಕಾರಣದಿಂದ ಇಲ್ಲಿ ಬಂದಿದ್ದೀವಿ. ಸರ್, ನೀವ್ ಹೇಳ್ತೀರಾ? ಟೀಸರ್ ಬಂದಿದೆ, ಹಾಡ್ ಬಂದಿದೆ, ನೋಡಿರ್ತೀರಾ, ಟ್ರೈಲರ್ ಬರ್ತಾ ಇದೆ. ಸೂಪರ್ ಸರ್. ಎಸ್ ಸರ್ ಬಗ್ಗೆ ನಮ್ಗೆ ಭಾಳ ಅಭಿಮಾನ ಇದೆ. ಅವ್ರ ಬಗ್ಗೆ ನಾವು ಹೇಳಿಕೆ ಎಷ್ಟು ಹೇಳಿದ್ರೆ ಸಾಲದೆ ನಾವು ಸರ್. ಅದೊಂದು ಬಳ್ಳಾರಿ ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆ. ಓಕೆ, ಯಶ್ ಪ್ಯಾನ್ ವರ್ಲ್ಡ್ ಸ್ಟಾರ್ ಆಗಿರುವಂಥದ್ದು ನೀವು ನೋಡ್ಬೋದು. ಇಲ್ಲೆಲ್ಲರೂ ಕೂಡ ಅಭಿಮಾನಿಗಳು ಎಷ್ಟು ಜನ ಸೇರ್ಕೊಂಡಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಬಂದಿದ್ದಾರೆ ಯಶ್ ಅವ್ರನ್ನ ಭೇಟಿ ಮಾಡಬೇಕು ಅಂತ ಹೇಳಿ, ಯಶ್ ಅವ್ರನ್ನ ನೋಡಬೇಕು ಅಂತೇಳಿ. ಯಾಕಂದರೆ ಇವತ್ತು ಟ್ರೈಲರ್ ರಿಲೀಸ್ ಆಗ್ತಿರುವಂಥ ಏನು ಸ್ಥಳ ಇದೆ ಇಲ್ಲಿ, ಏನು ಟಾಕ್ಸಿಕ್ ಸಿನಿಮಾದಲ್ಲಿ ನವಿದಿರೋ ಹಲವಾರು ಕಲಾವಿದರುಗಳು ಭಾಗವಹಿಸಿದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ಕಣ್ತುಂಬಿಗಳು ಅಂತೇಳಿ ಬಂದಿದ್ದಾರೆ. ಇನ್ನೊಂದು ಜನ ಫ್ಯಾನ್ಸ್ಗಳಿಗೆ ಮಾಡಿಸ್ತಾರೆ. ಬ್ರದರ್, ಏನು ಹೇಳ್ತಿರೋದು? ಟ್ರೈಲರ್ ರಿಲೀಸ್ ಆಗ್ತಾ ಇದೆ, ಖುಷಿ ಇರಲ್ವಾ ಸರ್? ನಮ್ಮ ನಟ, ನಮ್ಮ ಕನ್ನಡ ಇಂಡಸ್ಟ್ರಿ ನಟ, ಕನ್ನಡ ಇಂಡಸ್ಟ್ರಿನ ಒಂದು ಬೇರೆ ಲೆವೆಲಿಗೆ ತಗೊಂಡು ಹೋಗಿರೋ ಅಂತ ಹೀರೋ ಯಾರಿಗೆ ತಾನೇ ಖುಷಿ ಇರಲ್ಲ? ಎಷ್ಟೊಂದು ಜನ ಫ್ಯಾನ್ಸ್ ಬಂದು ವೆಯ್ಟ್ ಮಾಡ್ತಾ ಇದೀವಿ ನೋಡೋದಕ್ಕೆ ಅಂತ. ಅಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ. ಅಷ್ಟು ಇವತ್ತು ಲಕ್ಷಾಂತರ ಲ್ಯಾಂಗ್ವೇಜ್ಗಳಲ್ಲಿ ಅಲ್ಲೇ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಫಿಲಮ್ ರಿಲೀಸ್ ಆಗ್ತಿದೆ. ಪ್ಯಾನ್ ಇಂಡಿಯಾ ಅನ್ನೋ ಸಿನಿಮಾಗೆ, ಪ್ಯಾನ್ ಇಂಡಿಯಾ ಅನ್ನೋ ಹೆಸರಿಗೆ ಒಂದು ನೇಮ್ ತಂದು ಕೊಟ್ಟಿದ್ದಾರೆ ಅಂತ ನಟನ್ನ ನಾವು ತುಂಬಾ ರೆಸ್ಪೆಕ್ಟ್ ಮಾಡ್ತೀವಿ ಸರ್. ಅಷ್ಟು ಅವ್ರ ಅಭಿಮಾನ ಅಷ್ಟು ಇರೋದು ನಮ್ಗೆ. ಏನು ಸುಮ್ಮನೆನಾ? ಅವ್ರು ಮಾಡಿರೋದು ಅಷ್ಟು ಸಾಧನೆಗೆ ನಾವು ಇಷ್ಟಾರು ಮಾಡ್ಬೇಕಲ್ಲ ಅಂದ್ಬಿಟ್ಟು ಮಾಡ್ತಿರೋದು. ಅವ್ರು ಹೇಳಿರೋದನ್ನ ಮಾಡಿದ್ದಾರೆ ಸರ್. ಕನ್ನಡ ಇಂಡಸ್ಟ್ರಿನ ಒಂದು ಲೆವೆಲ್ಗೆ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಇವತ್ತು ತಗೊಂಡು ಹೋಗಿದ್ದಾರೆ, ಮುಂದೆನೂ ತಗೊಂಡು ಹೋಗ್ತಾರೆ. ಇಷ್ಟೇ, ಮುಂದೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ತಿದೀವಿ ಸರ್. ರಾಕಿಂಗ್ ಸ್ಟಾರ್ ಜೈ! ರಾಕಿಂಗ್ ಸ್ಟಾರ್ ಜೈ! ರಾಕಿಂಗ್ ಸ್ಟಾರ್ ಜೈ! ಮಾತು ಹೇಳಿದ್ರು, ನಾನು ಬೇರೆ ಕಡೆ ಹೋಗಲ್ಲ, ಎಲ್ಲರನ್ನ ನಾನು ಇಲ್ಲಿಗೆ ಕಳಿಸ್ತೀನಿ ಅಂತ. ಅದು ಇವತ್ತು ಪ್ರೂವ್ ಮಾಡಿ ತೋರಿಸಿದ್ರು. ಇದು ಇಲ್ಲ ಹತ್ರ ಅಲ್ಲ, ಇಡೀ ವರ್ಲ್ಡಲ್ಲೇ ಗೊತ್ತಾಗಿದೆ ಎಲ್ಲರನ್ನ ಇಲ್ಲಿಗೆ ಕರ್ಸ್ಕೊಂಡ್ ಬಂದಿರೋದು. ಅವರಿಗೊಂದು ನಾನು ಸಲ್ಯೂಟ್ ಬಾಸ್, ಜೈ ಬಾಸ್. ಈ ರೀತಿಯಾಗಿ ಯಶ್ ಅವರ ಕ್ರೇಜ್ ಅನ್ನು ನಾವು ನೋಡಬಹುದು. ಅದರಲ್ಲೂ ಬೆಂಗಳೂರು, ಯಶ್ ಅವರ ತವರೂರು, ಇಲ್ಲಿ ಈ ಟಾಕ್ಸಿಕ್ ಸಿನಿಮಾ ಟ್ರೈಲರ್ ರಿಲೀಸ್ ಆಗ್ತಿರುವಂಥದ್ದು. ಹಾಗಾಗಿ ಮತ್ತೊಂದು ಜನ ಅಭಿಮಾನಿಗಳಿದೆ ನೋಡಿ. ಇಲ್ಲೊಬ್ರು ಟಾಕ್ಸಿಕ್ ಶರ್ಟ್ ಅನ್ನ ರೆಡಿ ಮಾಡಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ಟಾಕ್ಸಿಕ್ ಶರ್ಟ್ ಕಂಪ್ಲೀಟ್, ಇವರ ಶರ್ಟ್ ಟಾಕ್ಸಿಕ್ ಮಯವಾಗಿದೆ. ಒಂಚೂರು ಮುಂದೆ ಹೋಗಿ ಸರ್. ನೋಡಿ, ಟಾಕ್ಸಿಕ್ ಕ್ರೇಜ್ ಈ ತರಗೆ ಕಾಣಿಸ್ತಾ ಇದೆ. ಎಲ್ಲ ಫ್ಯಾನ್ಸ್ಗಳು ಇವತ್ತು ಸಿನಿಮಾದ ಟ್ರೈಲರ್ ನೋಡ್ಬೇಕು ಅಂತ ಕಾಯ್ತಿದ್ದಾರೆ. ಹಲವಾರು ಕುತೂಹಲ ಇವತ್ತು ಟ್ರೈಲರ್ ಮೇಲೆ ಇದೆ. ಯಾಕಂದ್ರೆ ಟ್ರೈಲರ್ ಹೇಗಿದೆ ಅನ್ನೋ ಕುತೂಹಲ ಕ್ರಿಯೇಟ್ ಮಾಡೋದು ಟೀಸರ್. ಹಾಗಾಗಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಇರುವಂಥದ್ದು. ಮತ್ತೆ ಬ್ರದರ್ ಮಾತಾಡ್ತೀರಾ? ಹೇಳಿ, ಏನು ಹೇಳ್ತೀರಾ? हिंदी आएगा सर, हिंदी चलेगा। राजस्थान से आए सर इस बॉस को देखने के लिए। उनके बहुत बड़े फैन हैं। हम पहले इधर बेंगलोर में रहते थे, काफ़ी दिनों से इधर ही है, तो अभी इधर जा रहे तो देखा ये सर आ रहे तो मिलने के लिए बहुत, चाहे बारिश हो कुछ भी हो, इधर खड़ा रहना तो खड़ा रहेंगे। बस फैन बोले तो फैन, बस ठीक है, ओनली फॉर यस सर। ಇನ್ನೊಂದು ಫ್ಯಾನ್ಸ್ ಇದ್ದಾರೆ ಸರ್. ಏನು ಹೇಳ್ತೀರಾ? ಟ್ರೈಲರ್ ರಿಲೀಸ್ ಆಗ್ತಾ ಇದೆ, ಟೀಸರ್ ಸಾಂಗ್ಸ್ ಎಲ್ಲ ನೋಡಿರ್ತೀರ ಅಂತ ಅನ್ಕೋತೀನಿ. ಏನು ಹೇಳ್ತೀರಾ ಸರ್? ಪಕ್ಕ 8,000 ಕೋಟಿ ಫಿಕ್ಸ್. ಮಳೆ ಕೂಡ ಶುರುವಾಯಿತು, ಆದ್ರೆ ನಾವು ಯಶ್ ನೋಡ್ಕೊಂಡೆ ಹೋಗ್ಬೇಕಂತೇಳಿ ಫ್ಯಾನ್ಸ್ ಕಾಯ್ತಾ ಇರುವಂಥದ್ದು. ರವಿ ಜೊತೆಗೆ ವಿಜಯ್ ಪಟ್ಟದಾರ್, ಯಶವಂತ್ ಸೋಣಿ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.